ಗುಲಾಮಗಿರಿ ಮಾಡಿ ನೀವು ಕನಕದ ಜಯಂತಿ ಮಾಡತ್ತೀರ, ಏನು ನಿಮ್ಮ ಮನಸ್ಸಿನಿಂದ ಮಾಡತ್ತೀರ? ಅದರ ಸ್ಪಷ್ಟಪಡಿಸ್ರಿ ಜನಗಳಿಗೆ. ಸುಮ್ಮನೆ ಆಯ್ತಪ್ಪ ನೀವು ಅಧ್ಯಕ್ಷ ಆಗಿರಿ, ನಾವು ಇದ್ದೇವೆ, ಶಿವರಾಜ್ ಚಿನ್ಕೇರಿ ಇದ್ರು, ಒಡೆಯರಾರ ಎಲ್ಲ ನಮ್ಮ ಸಮಾಜರ, ನಾವು ನಿಮ್ಗೆ ಹಾರಾಕ್ತೇವೆ, ಒಳ್ಳೆ ಕೆಲಸ ಮಾಡಿರಿ. ನೀವು ಏನು ನಿನ್ನ ಮಾಡಿರಲ್ಲ ಅದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತ ಆಗಿರಿ ನೀವು, ಹೊರತು ನಮ್ಮ ಸಮಾಜಕ್ಕಾಗಿಲ್ಲ. ನಮ್ಮ ಸಮಾಜದಲ್ಲಿ ಭಾಳ ಜನ ಯಾರ ನೀವು ಒಂದು 20 ಜನ ಹೋದ್ರು ಅದೇನೋ ನಮ್ಮ ಸಮಾಜ ಒಡೆದಂಥ ಕೆಲಸ ಮಾಡ್ತಿರಲ್ಲ, ನಿಮಗೆ ಬರೋಂಥ ದಿನಗಳದಾಗ ತಕ್ಕ ಪಾಠ ಕಲಿಸ್ತಾರೆ. ಮತ್ತು ನೀವೇನಾರ ಇದ್ರ ಮುಂದೆ ನಿರ್ಧಾರ ತೊಗೊಂಡ್ರಿ ಅಂದ್ರೆ ನಾವು ಒಂದು ಹೆಜ್ಜೆ ನಿರ್ಧಾರ ತಗೋಬೇಕಂತ ಈ ಸಮಾಜಕ್ಕೆ ಹೇಳ್ತೀನಿ. ಇಷ್ಟು ಮಾತ್ರ. Sangam Electronics and Home Appliances. All types of home appliances are available at Shri Veerabhadra Complex, opposite DCC Bank, Main Road, Munabad. ನಮಸ್ಕಾರ ಬಂಧುಗಳೇ, ನಾನು ಗೊಂಡ ಸಮಾಜದ ಮುಖಂಡ ವಿನಾಯಕ್ ಮನ್ಕೋಜೆ. ಇದು ಪತ್ರಿಕಾಗೋಷ್ಠಿ ಮಾಡೋದು ಯಾಕಂದರೆ ನಿನ್ನೆ ನಡೆದಂಥ ದಾಸಶ್ರೇಷ್ಠ ಕನಕದಾಸ್ ಅವರ 538ನೇ ಜಯಂತ್ಯೋತ್ಸವದ ಪೂರ್ವಭಾವಿ ಸಭೆ ನಡೆಯಲಾಗಿತ್ತು. ಅದರಲ್ಲಿ ಫಸ್ಟ್ ಪುರಸಭೆ 29/10/2025 ಒಂದಾಯಿತು. ಅದರಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು. ಅವತ್ತಿನ ದಿವಸ ಏನಾಯ್ತು ಅಂದರೆ ಇದೇ IBL ಮಾಡಿದೆವು, ಬೀರಲಿಂಗೇಶ್ವರ ಟೆಂಪಲ್ ಅಂತ ಇದು ಮಾಡಿದಾಗ ಇಲ್ಲೇ IBL ಮಳೆ ಬರ್ತಾಯಿತ್ತು. ಎಲ್ಲ ಸಮಾಜದವ್ರು ಒಂದು ಸ್ವಲ್ಪ ಕಡಿಮೆ ಇದ್ರು. ಅದ ನಂತರ ಇನ್ನೊಂದು ಡೇಟ್ ಕೊಟ್ಟೆವು. ಅದು ಡೇಟ್ ಯಾವುದಂದ್ರೆ 2/11/2025. ಆ ಡೇಟಿನಲ್ಲಿ ಬೀರಲಿಂಗೇಶ್ವರ ಗುಡಿಯಲ್ಲಿ ಎಲ್ಲರೂ ಸೇರಿ ನಮ್ಮ ಸಮಾಜ ಮುಖಂಡರು ಹಿರಿಯರು ಎಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದು ಬಸವರಾಜ್ ಮೊಳ್ಕೆರ ಅಂತಂಥವ್ರು ನಮ್ಮ ಹಿರಿಯರ ನಮ್ಮ ಸಮಾಜಕ್ಕೆಲ್ಲ ಒಳ್ಳೆ ರೀತಿಯಿಂದ ನಡ್ಕೊಂಡಾರ. ಅವ್ರಿಗೆ ನಾವೆಲ್ಲ ನಿರ್ಧಾರ ಮಾಡಿ ಏನು ಮಾಡಿದೆವು ಅಂದ್ರೆ ಅವ್ರಿಗೆ ಅಧ್ಯಕ್ಷತೆ ಅಂತ ಮಾಡ್ಬೇಕಂತ ಎಲ್ಲ ನಿರ್ಧಾರ ಮಾಡಿದೆವು. ಅದೇ ನಂತರ ಎಲ್ಲ ಆದ ನಂತರ ಮತ್ತೆ ಒಂದು ಸ್ವಲ್ಪ ಜನ ಏನು ಮಾಡಿದ್ರು, ಇಲ್ಲ ಅವರು ಯಾಕೆ ಹಂಗೆ ಹಿಂಗೆ ಅಂತಂತ ಹೇಳಿ ಮತ್ತೊಂದು ಡೇಟ್ 5/11/2025 ನಿನ್ನೆ ಒಂದು ಮತ್ತೊಂದು ಸಭೆಯಲ್ಲಿ ಕರೆಯಲಾಯಿತು. ಎಲ್ಲಿ ಅಂದರೆ ನಮ್ಮ ಬೀರಲಿಂಗೇಶ್ವರ ಮಂದಿರದಲ್ಲಿ. ಅಲ್ಲಿ ಎಲ್ಲ ಆದ ನಂತರ ನಾವೆಲ್ಲ ಡಿಸೈನ್ ಏನು ಬಸವರಾಜ್ ಮೊಳ್ಕೆರವ್ರಿಗೆ ಮಾಡಿದೆವು, ಅವ್ರಿಗೆ ನಾವು ಅಧ್ಯಕ್ಷತೆಯಲ್ಲಿ ಮಾಡ್ತೇವೆ. ಮತ್ತು ನೀವು ಯಾರು ಗೌರವ ಅಧ್ಯಕ್ಷ ಐತ್ರಿ ಏನಾಯ್ತು ರೀ, ನಮ್ಮ ಸಮಾಜ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ಬೇಕಂತ ಎಲ್ಲ ನಮ್ಮ ಸಮಾಜದವ್ರ ಕುಂತು ಬೇಡಿಕೆ ಮಾಡಿದೆವು. ಅಲ್ಲಿ ಏನಾಯ್ತು ಅಂತಂದ್ರೆ ಸ್ವಲ್ಪ ಜನ ಇಲ್ಲ ನಾನೇ ಅಧ್ಯಕ್ಷ ಐತೀನಿ, ಸತೀಶ್ ರಾಮ್ರಾವ್ ಈಗ ಆಲ್ರೆಡಿ ಅವ್ರು 3 ಸರ್ತಿ ಆಗ್ಯಾರ, ಶಿವರಾಜ್ ಚಿನ್ಕೇರು 2 ಸರ್ತಿ ಆಗ್ಯಾರ. ಇನ್ನೊಬ್ಬರಿಗೆ ಕೊಡ್ರಿ, ನೀವೇ ಕಂಟಿನ್ಯೂ. ಅದು ನಮ್ಮ ಸಮಾಜದಾಗ ಯಾರೂ ಇಲ್ಲ, ಹಿರಿಗಳಿಲ್ಲ, ನೀವಿಬ್ಬರು ಬಿಟ್ಟು ಇನ್ನೊಬ್ರಿಗೆ ಅಧ್ಯಕ್ಷ ಮಾಡಿರಿ, ನಾವು ಸಹಕಾರ ಮಾಡ್ತೀವಿ ನಿಮಗೆ. ಇದ್ರೊಳಗೆ ಯಾವುದು ಪಕ್ಷ ತರಲಕ್ಕೆ ಹೋಗ್ಬೇಡ್ರಿ ನೀವು. ನಾವೊಂದು ಪಕ್ಷದ ಇದ್ದೇವೆ, ನೀವೊಂದು ಪಕ್ಷದಾಗಿದ್ರಿ. ಅದು ಪಕ್ಷ ಹೊರಗೆ ಬಿಟ್ಟು ನೀವು ಸಮಾಜ ಕೆಲಸ ಮಾಡಿರಿ. ಯಾವಾಗ ನೋಡಿದ್ರೆ ನಾನು ಆಯ್ತೀನಿ, ಶಿವರಾಜ್ ಚಿನ್ಕೇರು ನಾನು ಆಯ್ತೀನಿ ಅಂತಂದು ನೀವು ಜಗಳ ಆಡಿದ್ರಂದ್ರೆ ಇನ್ನೊಬ್ಬರಿಗೆ ನಮಗೆ ಇದು ಸಿಗಬೇಕಲ್ಲ ಬೆಲೆ. ನಾವು ಭೀ ದುಡ್ಲೇತೀವಿ ಸಮಾಜಕ್ಕಾಗಿ. ಹಿರಿಗಳರ ಬಸವರಾಜ್ ಮಾಲಕರ ಎಷ್ಟೋ ಜನರ ಅವ್ರಿಗೆ ಕೊಡ್ರಿ ನೀವು. ಅದೇ ರೀತಿ ನಿನ್ನೆ ಏನಾಗಿದೆ ಅಂದರೆ ನಾವು 8 ತಾರೀಕಿಗೆ ಏನು ನಾವು ನಮ್ಮ ಗೌರ್ಮೆಂಟ್ ಪ್ರೋಟೋಕಾಲ್ ಪ್ರಕಾರ ಜಯಂತಿ ಆಯ್ತದಲ್ಲ, ಆ ಜಯಂತಿ ಮುಗಿಸ ನಂತರ ನಾವು ಒಂದು ಸಭೆ ಮಾಡಾರ ಅಂತಂತ ಹೇಳಿದೆವು ಅವರಿಗೆ. ಅವರು ಸ್ವಯಂ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದವ್ರ ಮನೆಗೆ ಹೋಗಿ ಶಾಲ್ ಹಾರ ಹಾಕಿ ನಾನೇ ಅಧ್ಯಕ್ಷ ಆಗಿದೆ ಅಂತಂತ ಹೇಳತ್ತಾರ. ನೀವು ಹಿಂಗೆ ಮಾಡಿ ನಮ್ಮ ಸಮಾಜ ಒಳ್ಳೆತ್ರಿ. ಏನು ನೀವು ಕಾಂಗ್ರೆಸ್ ಪಕ್ಷದ ಜಯಂತಿ ಮಾಡತ್ತೀರಿ? ನೀವು ಹೋದ ಟೈಮಲ್ಲಿ ಇದೇ ರೀತಿ ಮಾಡಿರಿ. ನೀವು ಎಲ್ಲ ನಾವು ಸಮಾಜದವ್ರು ಸೇರಿ ಇದೇ IBದಲ್ಲಿ ಪ್ರೆಸ್ ಮೀಟ್ ಮಾಡಿದೆವು. ಪ್ರೆಸ್ ಮೀಟ್ ಮಾಡಿದ ನಂತರ ನಾವು ಏನು ಮಾಡಿದೆವು ಅಂತಂದ್ರೆ ಎಲ್ಲ ಡೇಟ್ ಫಿಕ್ಸ್ ಮಾಡಿ ಎಲ್ಲ ಡಿಸಿಷನ್ ತೊಗೊಂಡು ನಂತರ ಶಿವರಾಜ್ ಚಿನ್ಕೇರಿ ಅಧ್ಯಕ್ಷ, ಸತೀಶ್ ರಾಮ್ರಾವ್ ಗೌರವಾಧ್ಯಕ್ಷ, ನಾವೆಲ್ಲ ಪಕ್ಷದಾಗ ಒಂದೊಂದು ಸ್ಥಾನದಲ್ಲಿದ್ದೆವು. ಆ ನಂತರ ಶಾಸಕರ ಮನೆಗೆ ಹೋದೆವು, ಎಲ್ಲ ಆಯಿತು. ಮಾಜಿಯವ್ರ ಮನೆಗೆ ಹೋದೆವು. ಅವಾಗ ಯಾರಿದ್ರು ಅಂದ್ರೆ ಚಂದು ಪಾಟೀಲ್ ಸಾಬ್ರು ಇದ್ದರು. ಅವರು ಅಂದ್ರೆ ಓಕೆ ನೀವೆಲ್ಲ ಚಲೋ ಮಾಡಿರಿ. ಆದ ನಂತರ ನಾವು ಬಂದೆವು. ಅದೆಲ್ಲ ತೀರ್ಮಾನಕ್ಕೆ ಬಂದ ನಂತರ ಮತ್ತೊಂದು ಸರ್ತಿ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಸಾಬ್ರು ಬೆಂಗಳೂರಿಗಿದ್ದರು, ಅವ್ರು ಬಂದಿರು, ಅವ್ರ ಮನೆಗೆ ಹೋದೆವು. ಅವರು ಬಂದರಪ್ಪ, ಇನ್ವೈಟ್ ಮಾಡ್ಯಾರಂತ. ಅವತ್ತು ಹೋದ ನಂತರ ಸರ್ ನಾವೆಲ್ಲ ಹಿಂಗೆ ಮಾಡಿದೆವು, ಸಮಾಜ ಎಲ್ಲ ಒಳ್ಳೆ ಕನಕದಾಸ ಜಯಂತಿ ಮಾಡ್ತೇವೆ ಸರ್ ಅಂತ. ಅವ್ರು ಕೇಳಿದ್ರು ಉದ್ಘಾಟನೆ ಯಾರು ಇದು ಏನು ಅಂತಂದ್ರೆ, ಸರ್ ಉದ್ಘಾಟಕರು ಇಲ್ಲಿಂದ ಶಾಸಕರೇ ಇರ್ತಾರೆ, ಅವ್ರಿಗೆ ಮಾಡಿದೆವು. ಇಲ್ಲಪ್ಪ ಇದೆಲ್ಲ ಹಿಂಗಾದ್ರೆ ಆಗಲ್ಲ, ನೀವೆಲ್ಲ ಹಿಂಗೆ ಯಾಕೆ, ನಮ್ಮ 30 ವರ್ಷ ಆಯ್ತು ನಾ ಅದು ಮಾಡೀನಿ ಇದು ಮಾಡೀನಿ, ನಾನು ಸಮಾಜಕ್ಕೆ ನಿಮಗೆಲ್ಲ ಬೆಂಬಲ ಮಾಡೀನಿ ಸರ್. ಇದೆಲ್ಲ ಆಲ್ರೆಡಿ ನಾವು ನಿಮ್ಮ ಪಕ್ಷ ನಮ್ಮ ಪಕ್ಷ ಅದರ್ಸ್ ಎಲ್ಲ ಸಮಾಜದವ್ರು ಸೇರಿ ಮಾಡಿಂದಿತ್ತು. ಅದಕ್ಕೆ ಈಗ ಆಲ್ರೆಡಿ ಆಗ್ಯದ, ನೀವು ಇದಕ್ಕೆ ತಾರತಮ್ಯ ಮಾಡಬೇಡ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡಿದೆವು. ಆದರೂ ಅವ್ರು ಅಂದ್ರೆ ಆಯ್ತಪ್ಪ ನಂಗೆ ಏನು ಅದ್ರೊಳಗೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನೀವು ಏನು ಮಾಡ್ತೀರಿ ಮಾಡ್ರಿ ಅಂತಂದರು. ಆದ ನಂತರ ಇಲ್ಲಿ ಬಂದೆವು. IBL ಬಂದ ನಂತರ ಸ್ವಲ್ಪ ಜನ ಅಂದ್ರೆ ಇಲ್ಲಪ್ಪ ಅವರೆಲ್ಲ ಹಿಂಗೆಲ್ಲತ್ತಾರ, ಮತ್ತು ನಮ್ಗೆ ಇದ್ರೊಳಗೆ ಮಾಡೋಕ್ಕಾಗಲ್ಲ ಅಂತಂದ್ರೆ ನೀವು ಯಾರ್ದಾರ ಪಾಲಿಟಿಕ್ಸ್ದವ್ರು ಕೇಳಿ ಸಮಾಜ ಗುಲಾಮಗಿರಿ ಮಾಡಿ ನೀವು ಕನಕದಾಸ ಜಯಂತಿ ಮಾಡತ್ತೀರ, ಏನು ನಿಮ್ಮ ಮನಸ್ಸಿನಿಂದ ಮಾಡತ್ತೀರ? ಅದರ ಸ್ಪಷ್ಟಪಡಿಸ್ರಿ ಜನಗಳಿಗೆ. ಸುಮ್ಮನೆ ಆಯ್ತಪ್ಪ ನೀವು ಅಧ್ಯಕ್ಷ ಆಗಿರಿ, ನಾವು ಇದ್ದೇವೆ, ಶಿವರಾಜ್ ಚಿನ್ಕೇರಿ ಇದ್ರು, ಒಡೆಯರಾರ ಎಲ್ಲ ನಮ್ಮ ಸಮಾಜರ, ನಾವು ನಿಮ್ಗೆ ಹಾರಾಕ್ತೇವೆ,
ಒಳ್ಳೆ ಕೆಲಸ ಮಾಡಿರಿ ನೀವು. ಈಗ ನಂದು ಏನು ಹೇಳ್ಬೇಕಂದ್ರೆ ನಾವು ಸಮಾಜದೊಳಗೆ ನೀವು ಆಲ್ರೆಡಿ 3 ಸರ್ತಿ ಆಗಿರಿ, ಶಿವರಾಜ್ ಚಿನ್ಕೆ 2 ಸರ್ತಿ ಆಗ್ಯಾರ. ನಿಮ್ಮ ಇಬ್ಬರಿಗೆ ಬಿಟ್ಟು ಯಾರಿಗೆ ಮಾಡಿದ್ರು ನಾವು ಸಾಕಾರ ಮಾಡ್ತೇವೆ. ಅದಕ್ಕೆ ನೀವು ಸಾಕಾರ ಮಾಡಬೇಕು. ಇಲ್ಲಾಂದ್ರೆ ನೀವು ಇವತ್ತು ನೀವು ಏನು ನಿನ್ನ ಮಾಡಿರಲ್ಲ ಅದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತ ಆಗಿರಿ ನೀವು, ಹೊರತು ನಮ್ಮ ಸಮಾಜಕ್ಕಾಗಿಲ್ಲ. ನೀವು ನಮ್ಮ ಸಮಾಜದಲ್ಲಿ ಭಾಳ ಜನ ಯಾರ ನೀವು ಒಂದು 20 ಜನ ಹೋದ್ರೂ ಅದೇನೋ ನಮ್ಮ ಸಮಾಜ ಒಡೆದಂಥ ಕೆಲಸ ಮಾಡ್ತಿರಲ್ಲ, ನಿಮಗೆ ಬರೋಂಥ ದಿನಗಳದಾಗ ತಕ್ಕ ಪಾಠ ಕಲಿಸ್ತಾರೆ. ಮತ್ತು ನೀವೇನಾರ ಇದ್ರ ಮುಂದೆ ನಿರ್ಧಾರ ತೊಗೊಂಡ್ರಿ ಅಂದ್ರೆ ನಾವು ಒಂದು ಹೆಜ್ಜೆ ನಿರ್ಧಾರ ತೊಗೋಬೇಕಂತ ಈ ಸಮಾಜಕ್ಕೆ ಹೇಳ್ತೀನಿ. ಇಷ್ಟು ಮಾತು